ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಮಗಳು ಜೆನಿಫರ್ ಬಗ್ಗೆ ನಿಮಗೆ ಸ್ವಲ್ಪ ಹೇಳ್ತೀನಿ. ಅವಳು ಚಿಕ್ಕವಳಾಗಿದ್ದಾಗ ಬೆರಳು ಚೀಪೋದು ತುಂಬ ಇಷ್ಟಪಡ್ತಾ ಇದ್ಲು. ಆಕೆ ಆಲೋಚನೆಯಲ್ಲಿದ್ದಾಗ್ಲೂ, ವಿಶ್ರಾಂತಿಯಲ್ಲಿ ಇದ್ದಾಗ್ಲೂ ಬೆರಳನ್ನ ಬಾಯಿಗೆ ಹಾಕ್ಕೊಳ್ತಾ ಇದ್ಲು. ಇನ್ನೊಂದು ಅಭ್ಯಾಸ ಅಂದ್ರೆ ತಲೆ ಕೂದಲಲ್ಲಿ ಗಂಟುಗಳನ್ನ ಕಟ್ಕೊಂಡು ಓಡಾಡ್ತಾ ಇದ್ಲು. ಅದಕ್ಕೆ ನೀವು ಮತ್ತು ಜೇನ್ನ ತಂದೆ ಅವಳಿಗೆ ಆ ಅಭ್ಯಾಸವನ್ನು ಬಿಡಿಸೋಕೆ ಏನ್ ಪ್ರಯತ್ನ ಮಾಡಿದ್ರಿ? ಅದೇನಾಯ್ತು? ಏನಿಲ್ಲ, ತುಂಬ ಪ್ರಯತ್ನ ಮಾಡಿದ್ವಿ. ಅವಳ ಬೆರಳಿಗೂ ಕಡಿವಾಣ ಹಾಕೋಕೆ ಮಾತಾಡಿದ್ವಿ. ಹಲ್ಲು ಬೋಡಾಗುತ್ತೆ ಅಂತ ಹೇಳಿದ್ವಿ. ಬಾಯಿಗೆ ಹಾಕೋ ಬೆರಳಿನಲ್ಲಿ ಕೀಟಾಣುಗಳಿರುತ್ತೆ ಅಂತ ಕೂಡ ವಿವರಿಸಿದ್ವಿ. ಒಂದ್ಸಲ ಸೋಪ್ ಹಾಕಿದ್ವಿ ಬೆರಳಲ್ಲಿ. ಅವಳ ತಂದೆ ನೋಡ್ತಾ ಇದ್ರೆ ಶಿಕ್ಷೆ ಕೊಡ್ತಾ ಇದ್ರು. ಆದ್ರೆ ಮಕ್ಕಳ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಸುಮ್ಮನೆ ಅವರು ಮರೆಮಾಚೋದು ಕಲಿತಾರೆ. ಅದಕ್ಕೆ ತಾಯಂದಿರೇ ಮತ್ತೆ ತಂದೆಯಂದಿರೇ, ನಾವು ಸತತವಾಗಿ ಮಕ್ಕಳೊಂದಿಗೆ ಇದ್ದು ಒಳ್ಳೆ ಅಭ್ಯಾಸಗಳನ್ನ ಬೆಳೆಸಬೇಕಾಗಿದೆ. ಹೀಗ್ ಮಾಡಿದ್ರು ಫಲಿತಾಂಶ ಏನಾಯ್ತು? ನಾನ್ ನಿಜ ಹೇಳ, ಹೆಚ್ಚು ಯಶಸ್ಸಂತೂ ಆಗಿಲ್ಲ. ಜೆನಿಫರ್ಗೆ ಅದು ತುಂಬಾ ಇಷ್ಟ ಇತ್ತು. ಅವಳಿಗೇ ಗೊತ್ತಾಗಿತ್ತು ನಾವು ಇಷ್ಟಪಡೋದಿಲ್ಲ ಅಂತ. ಆದ್ರೆ ಅವಳು ದೊಡ್ಡವಳಾದಾಗ ಈ ಅಭ್ಯಾಸ ತಾನಾಗೇ ಬಿಟ್ಬಿಡ್ತು. ಅವಳ ಹತ್ರ ಇನ್ನೊಂದು ಚಿಕ್ಕ ಬೊಂಬೆ ಕೂಡ ಇಟ್ಕೊಂಡಿದ್ಲು. ಅದು ಅವಳಿಗೆ ತುಂಬಾ ಪ್ರಿಯವಾಗಿದ್ದು. ಎಲ್ಲಿಗೆ ಹೋದ್ರೂ ಕೈಯಲ್ಲೇ ಇಟ್ಕೊಳ್ತಾ ಇದ್ಲು. ಸ್ವಾಗತ ಗೆಳತಿಯರೇ, ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾನು ಟ್ಯಾಮಿ, ನನ್ ಜೊತೆಗಿದ್ದಾರೆ ಜೆನಿಫರ್. ನಮಸ್ಕಾರ ಟ್ಯಾಮಿ. ಅಯ್ಯೋ, ಈ ನನ್ನ ಅಮ್ಮ ನನ್ನ ಎಲ್ಲ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನು ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ. ಸ್ವಲ್ಪ ನಾಚಿಕೆ ಆಗ್ತಿದೆ. ಅದೊಂದು ಆಸಕ್ತಿದಾಯಕ ವಿಷಯವಾಗಿತ್ತು. ನಂಗನ್ಸತ್ತೆ ಇಂಥ ಅಭ್ಯಾಸಗಳು ಬಹುತೇಕ ಮಕ್ಕಳಲ್ಲಿ ಇರ್ತವೆ ಅಂತ. ನಾನು ಖಚಿತವಾಗಿ ಹೇಳ್ತೀನಿ, ಇಂತಹ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತ ಅನೇಕ ತಾಯಂದಿರಿದ್ದಾರೆ. ಇವತ್ತಿನ ವಿಷಯವೇ ಮಕ್ಕಳ ಕೆಟ್ಟ ಅಭ್ಯಾಸಗಳು ಮತ್ತು ಅದನ್ನು ಸರಿಪಡಿಸುವಂಥದ್ದು. ಸ್ವಾಗತ ನಿಮಗೆಲ್ಲ. ನಾನು ಇಲ್ಲಿ ಇರೋದಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ನಾನು ದೇವರೊಂದಿಗೆ ನನ್ನ ಸಂಬಂಧ, ನನ್ನ ಗಂಡನೊಂದಿಗಿನ ಸಂಬಂಧ ಮತ್ತು ನನ್ನ 3 ಮಕ್ಕಳು ನಾನು ತುಂಬಾ ಪ್ರೀತಿಸ್ತೀನಿ. ಅವರು ಹಾಸ್ಯವಂತರು, ಬಹಳ ಸಂತೋಷ ಕೊಡ್ತಾರೆ. ಆದ್ರೆ ಕೆಲವೊಮ್ಮೆ ಅವರ ಕೆಟ್ಟ ಅಭ್ಯಾಸಗಳು ನನಗೆ ಕೋಪ, ಬೇಸರ ತಂದಿದೆ. ತಾಯಂದ್ರೆ, ಮಕ್ಕಳನ್ನು ಬೆಳೆಸೋಂತ ನಿಮ್ಗೆ ಇದ್ ಗೊತ್ತೇ ಇರತ್ತೆ. ಮೂಗಲಿ ಬೆರಳಿಟ್ಕೊಳ್ಳೋದು, ಉಗುರು ಕಚ್ಚೋದು, ಕೆಳಗೆ ಮಣ್ಣನ್ನ ತಿನ್ನೋದು, ಕೊಳೆಯನ್ನ ನೆಕ್ಕೋದು, ಇವೆಲ್ಲ ಆರೋಗ್ಯಕ್ಕೆ ಹಾನಿಕಾರಕ. ಬಾಯಲ್ಲಿ ಇವತ್ತು ಮೂಗಲ್ಲಿ ಬೆರಳು ಬಿಡುವಂಥದ್ದು, ಉಗುರು ಕಚ್ಚುವಂಥದ್ದು, ಇವುಗಳ ಮೂಲಕ ಅನೇಕ ಕೀಟಾಣುಗಳು ಶರೀರದೊಳಕ್ಕೆ ಹೋಗ್ತವೆ. ಅದನ್ ತಡೆಯೋಕೆ ಏನ್ ಮಾಡಬಹುದು? ಅವರು ಏನ್ ಮಾಡಕ್ಕೆ ಇಷ್ಟಪಡ್ತಾರೋ ಅದರಲ್ಲಿ ಅವರ ಕೈಗಳನ್ನ ನಿರತವಾಗಿ ಇರಿಸಿ. ಈ ಚಿಕ್ಕ ಚಿಕ್ಕ ಕೈಗಳು ನಿರತವಾಗಿ ಇದ್ರೆ ಕೆಟ್ಟ ಅಭ್ಯಾಸಗಳು ಕಡಿಮೆ ಆಗತ್ತೆ. ಆಟ ಆಡೋವಂಥದ್ದು, ಬಣ್ಣ ಹಚ್ಚೋದು, ಚಿಕ್ಕ ಚಿಕ್ಕ ಬ್ಲಾಗ್ಗಳನ್ನ ಜೋಡಿಸುವಂಥದ್ದು, ತಾಯಿಗೆ ಸಹಾಯ ಮಾಡೋದು, ಹಾಗೆ ಮಕ್ಕಳಿಗೆ ಪಾತ್ರೆ ತೊಳೆಯೋದಂದ್ರೆ ತುಂಬಾ ಇಷ್ಟ ನೋಡಿ. ನಂತರ ಮತ್ತೆ ನೀವು ತೊಳಿಬೇಕಾಗ್ಬೋದು ಅಷ್ಟೇ. ಇನ್ನಿತರ ಕೆಟ್ಟ ಅಭ್ಯಾಸಗಳ ಬಗ್ಗೆ ಏನ್ ಹೇಳ್ತೀರಾ? ಬಹಳ ಮಂದಿ ತಂದೆ ತಾಯಿಗಳು ನಿಭಾಯಿಸಲು ಕಷ್ಟಪಡುವಂತ ಒಂದು ಕೆಟ್ಟ ಅಭ್ಯಾಸ ಅಂದ್ರೆ ಸುಳ್ಳು ಹೇಳೋದನ್ನ ಕೇಳುವಂಥದ್ದು. ಬಹಳ ಮಕ್ಕಳು ತಮ್ಮ ಬಾಲ್ಯದ ದಿನದ ಕೆಲವು ಹಂತಗಳಲ್ಲಿ ಸುಳ್ಳು ಹೇಳ್ತಾರೆ. ಅವ್ರ ಮುಖದಲ್ಲೇ ಕೇಕ್ ಇದ್ರು ನಾನ್ ಕೇಕ್ ತಿನ್ಲಿಲ್ಲ, ಒಂದು ಸಣ್ಣ ತುಣುಕು ಕೂಡ ತಿನ್ಲಿಲ್ಲ ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ಸಮಯ ನಿಮ್ಮ ಮಕ್ಕಳನ್ನ ಸತ್ಯ ಹೇಳಲು
ಪ್ರೀತಿಯಿಂದ ಪ್ರೇರೇಪಿಸುವಂಥ ಅದ್ಭುತವಾದಂಥ ಸಮಯ. ನಿಧಾನವಾಗಿ ಅವರ ಮುಖದ ಮೇಲೆ ಇರುವಂಥ ಆ ಸಣ್ಣ ಕೇಕ್ ತುಣುಕುಗಳನ್ನು ತೋರಿಸಿ ನೀವು ಅವರು ಕೇಕ್ ತಿಂದಿದ್ದಾರೆ ಎಂದು ತಿಳಿಸಿ. ನೀವು ಸದಾ ಸತ್ಯ ಹೇಳಬೇಕು. ಅಂದ್ರೆ ಹೇಗಿರುತ್ತೆ? ಹೀಗೆ ಮತ್ತೆ ಕೇಳಿ, ನೀವು ಆ ಕೇಕ್ ತಿಂದಿದ್ದೀರಾ? ಅವರು ಹೌದು ಅಂದ್ರೆ ಮಕ್ಕಳಿಗೆ ದೊಡ್ಡದಾಗಿ ಮುತ್ತು ಕೊಟ್ಟು ಅವರಿಗೆ ಒಳ್ಳೆ ಕೆಲಸ ಮಾಡಿದ್ರು ಎಂಬುದಾಗಿ ಪ್ರೋತ್ಸಾಹಿಸಿ. ಕೆಲವು ಮಕ್ಕಳು ಕ್ರಯಾನ್ಸ್ ತಿಂದ್ರೆ ಹೇಗೆ? ಕ್ರೇಯಾನ್ಸ್ ತಿನ್ನುವಂಥ ಮಕ್ಕಳಿಗೆ ವಿಷವಲ್ಲದ ನಾನ್ ಟಾಕ್ಸಿಕ್ ಕ್ರೇಯಾನ್ಸ್ ನೀಡುವಂತ ಬಹಳ ಮುಖ್ಯ. ಈ ಕ್ರೇಯಾನ್ ಪ್ಯಾಕೇಜ್ ಮೇಲೆ ನಾನ್ ಟಾಕ್ಸಿಕ್ ಅಂತ ಬರ್ದಿರುತ್ತೆ. ಇವನ್ನ ತಿಂದ್ರೂ ಗಂಭೀರ ಕಾಯಿಲೆ ಆಗೋದಿಲ್ಲ. ಆದ್ರೆ ಮಕ್ಕಳಿಗೆ ಕ್ರೇಯಾನ್ಸ್ ತಿನ್ನಬಾರ್ದು ಮತ್ತು ತಿಂದ್ರೆ ಅದನ್ನ ಕಳ್ಕೊಳ್ತಾರೆ ಎಂಬುದನ್ನು ತಿಳಿಸೋವಂಥದ್ದು ಬಹಳ ಉತ್ತಮ. ನನ್ನ ಮಗಳು ಚಿಕ್ಕವಳಾಗಿದ್ದಾಗ 2 ವರ್ಷದವರೆಗೆ ಮಲಗುವಾಗ ತಲೆಯನ್ನ ಬಲಕ್ಕೆ ಎಡಕ್ಕೆ ಹಗುರವಾಗಿ ಸೆಳೀತಾ ಇದ್ಲು. ಅದರಿಂದ ತಲೆ ಮೇಲೆ ಬೂದು ಬಿದ್ದ ಹಾಗೆ ಕೂದಲು ಬಿತ್ತು. ಕೆಲವರು ನಾನು ಅವಳ ಕೂದಲನ್ನ ಕತ್ತರಿಸಿದೀನಿ ಅಂತ ಭಾವಿಸಿದ್ರು. ಆದ್ರೆ ಹಂತ ಹಂತವಾಗಿ ಅವಳ ಆ ಅಭ್ಯಾಸದಿಂದ ಹೊರಬಂದ್ಲು ಮತ್ತು 3ನೇ ವಯಸ್ಸಿನಲ್ಲಿರಲು ಅವಳ ಕೂದಲು ಮತ್ತೆ ಬೆಳೆದಿತ್ತು. ಈಗ ಅವಳು 16 ವರ್ಷಗಳಾಗಿದೆ. ಅವಳ ಕೂದಲು ಉದ್ದವಾಗಿ ಮತ್ತು ಸುಂದರವಾಗಿ ಇದೆ. ಕೆಲವೊಂದು ಅಭ್ಯಾಸಗಳು ಮಕ್ಕಳು ಹೀಗೆ ಸ್ವಾಭಾವಿಕವಾಗಿಯೇ ಬಿಟ್ಬಿಡ್ತಾರೆ. ಮಕ್ಕಳಿಗೆ ಅಪಾಯಕಾರಿಯಾದ ಇನ್ನೇನಾದ್ರೂ ಅಭ್ಯಾಸಗಳಿದ್ಯಾ? ಕೆಲವು ಮಕ್ಕಳು ತಮ್ಮ ತಲೆಯನ್ನ ಗೋಡೆಗೆ ತಳ್ತಾ ಇರ್ತಾರೆ, ಬ್ಯಾಂಗ್ 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 ಎಂಬಂತೆ. ಇದು ಉತ್ತಮ ಅಭ್ಯಾಸ ಅಲ್ಲ, ಮಕ್ಕಳಿಗೆ ಬಹಳ ಅಪಾಯಕಾರಿಯಾಗಿದೆ. ನೀವು ನಿಮ್ಮ ಮಗುವಿನ ತಲೆ ಇದಕ್ಕೆ ಹಗುರವಾಗಿ ತಟ್ಟಿದ್ರೆ ಅಥವಾ ಹೆಚ್ಚು ಮಾಡ್ತಾ ಇರುವಾಗ ಡಾಕ್ಟರನ್ನ ಸಂಪರ್ಕಿಸಿ ಮಾತನಾಡಬೇಕು. ಡಾಕ್ಟರನ್ನ ಭೇಟಿ ಆಗೋವರೆಗೆ ಒಂದು ಹಗುರವಾದ ಮತ್ತು ಸುರಕ್ಷಿತವಾದಂಥ ತಡೆ ಮಾಡುವಂಥ ಪದಾರ್ಥವನ್ನಿಟ್ಟು ಹುರಿದುಂಬಿಸಿ. ಮಕ್ಕಳ ತಲೆಗೆ ಹಾನಿಯಾಗದಂತೆ ನೋಡ್ಕೊಳ್ಳಿ. ಆದರೆ ಈ ಪದಾರ್ಥ ಮಗು ಉಸಿರಾಡೋದಕ್ಕೆ ತೊಂದರೆ ನೀಡದಂತೆ ನೋಡ್ಕೊಳ್ಬೇಕು. ಇದು ನಿಜವಾಗಿ ಗಮನ ಹರಿಸಬೇಕಾದ ವಿಷಯ. ಮಕ್ಕಳಿಗೆ ಯಾವಾಗ್ಲೂ ಯಾಕೆ ಎಂದು ಪ್ರಶ್ನಿಸುವ ಅಭ್ಯಾಸದ ಬಗ್ಗೆ ನೀವು ಏನ್ ಹೇಳ್ತೀರಿ? ಪ್ರತಿ ಭಾಷೆಯಲ್ಲಿಯೂ ಏಕೆ ಎಂಬ ಪದವಿದೆ. ಉದಾಹರಣೆಗೆ, ನೀವು ನಿಮ್ಮ ಮಗುವಿನ ಆಟಿಕೆಗಳನ್ನು ಸರಿಸು ಎಂದು ಹೇಳಿದಾಗ ಅವಳು ಯಾಕೆ ಅಮ್ಮ ಎಂದು ಕೇಳಬಹುದು. ನೀವು ಹೇಳ್ತೀರಾ, ಈಗ ನಾವು ಸ್ವಚ್ಛತೆ ಮಾಡಬೇಕಾಗಿದೆ ಎಂಬುದಾಗಿ. ಯಾಕೆ ಅಮ್ಮ? ಬಿಡಿ, ಬೇಗನೆ ಮಲಗಲು ಸಮಯ ಬಂದಿದೆ. ಯಾಕೆ ಅಮ್ಮ? ನಿಮ್ ದೇಹಕ್ಕೆ ವಿಶ್ರಾಂತಿ ಬೇಕು. ಯಾಕೆ ಅಮ್ಮ? ಹೀಗೆ ಕೇಳ್ತಾರೆ ಹೋಗ್ತಾರೆ ಅಲ್ವೇ? ಕೆಲವೊಮ್ಮೆ ಈ ಪ್ರಶ್ನೆಗಳು ಬಿಚ್ಚು ಬೀಳುವಂತೆ ಆಗ್ಬೋದು. ಆದ್ರೆ ಇದು ನಮ್ಮ ಮಕ್ಕಳಿಗೆ ಅದ್ಭುತವಾದಂಥ ಕಲಿಕೆಯ ಆಟವಾಗಿದೆ. ನೀವು ಎಂದಾದ್ರೂ ಯಾಕೆ ಇಂಥದ್ದು ಎಂದು ಆಶ್ಚರ್ಯಪಟ್ಟಿದ್ದೀರಾ? ಸೂರ್ಯನು ಪ್ರತಿದಿನವೂ ಯಾಕೆ ಬರುವುದೋ ನಿಜವಾಗಿಯೂ ಆಶ್ಚರ್ಯಕರವಲ್ವೇ? ಆಕಾಶದಲ್ಲಿರುವಂಥ ಲಕ್ಷಾಂತರ ನಕ್ಷತ್ರಗಳನ್ನು ನೋಡುತ್ತಾ ಸೃಷ್ಟಿಕರ್ತರಾದಂಥ ದೇವರ ಬಗ್ಗೆ ಯೋಚಿಸ್ತೀರಾ? ಮಕ್ಕಳ ಏಕೆ ಎಂಬಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಇದು ಅವರ ಕಲಿಕೆಯ ವಿಧಾನ. ಆದ್ರೆ ನನ್ನ ಮಕ್ಕಳು ಯಾಕೆ 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 ಎಂದು ಬಹಳ ಹೆಚ್ಚು ಕೇಳ್ತಾ ಇದ್ದಾಗ ನಾನು ಅವರನ್ನೆಲ್ಲ ಚೆನ್ನಾಗಿ ಗೇಲಿ ಮಾಡ್ತಾ ಮುದ್ದು ಮಾಡ್ತಾ ಆ ವೇಳೆ ಅವರಲ್ಲಿ ಯಾಕೆ ಅನ್ನುವಂಥ ಪ್ರಶ್ನೆನೇ ಮರ್ತು ಹೋಗ್ತಾ ಇತ್ತು. ಅಂದ್ರೆ ನಾವು ಯಾಕೆ ಎಂಬ ಪ್ರಶ್ನೆಗಳನ್ನ ಸಹಿಸ್ಕೋಬೇಕು ಮತ್ತು ಅವನು ಮಕ್ಕಳಿಗೆ ಉತ್ತಮ ಕಲಿಕೆಯ ಅವಕಾಶಗಳಾಗಿ ಪರಿಗಣಿಸಬೇಕು. ಕಾರಣ ಕೆಲವೊಮ್ಮೆ ಮಕ್ಕಳು ಕೋಪದಿಂದ ಅಲೆಯುವುದನ್ನು ಅಭ್ಯಾಸ ಮಾಡ್ಕೋತಾರೆ. ಹೌದು, ಹೆತ್ತವರಿಗೆ ಮಕ್ಕಳಿಗೆ ನಾವು ಎದುರಿಸಲು ಬಹಳ ಕಷ್ಟ ಆಗುವಂತ ಅಭ್ಯಾಸ ಅಂದ್ರೆ ಮಕ್ಕಳ ಕೋಪದ ತೂರಾಟ. ಮಕ್ಕಳು ನೆಲಕ್ಕೆ ಬಿದ್ದು ಕಾಲು ತಿರುಚ್ಕೊಂಡು ಕಿರಿಚಿ ಅಳುತ್ತಾ ಗೆತ್ತೆ ನೀಡುವಂತ ಸಂದರ್ಭ. ಕಡೆದಾಗಿ ಅವರು ನಿಮ್ಮನ್ನ ತಳ್ಬಹುದು ಅಥವಾ ಏನಾದ್ರೂ ಎಸ್ದು ಹಾಕ್ಬೋದು. ಇಂಥ ಸಂದರ್ಭಗಳಲ್ಲಿ ಇತರ ಮಕ್ಕಳನ್ನ ಅಲ್ಲಿ ಇಲ್ಲದ ಕಡೆಗೆ ಕಳಿಸಿ ಸುರಕ್ಷಿತವಾಗಿರಿಸ್ಬೇಕು. ಯಾಕೆಂದ್ರೆ ಅವರು ಗಾಯಗೊಳ್ಬಾರ್ದು ನೋಡಿ. ನನಗೆ ನನ್ನ ಮಗ 2 ವರ್ಷದವನಿದ್ದಾಗ ಒಂದು ಘಟನೆ ನೆನಪಾಗ್ತಾ ಇತ್ತು. ನಾವು ಅಂಗಡಿಗೆ ಹೋಗಿದ್ದಾಗ ಅವನು ಒಂದು ಆಟದ ಕಾರ್ ಬೇಕೆಂದು ನನಗೆ ಕೇಳ್ದ. ನಾನು ಇಲ್ಲ ಅಂತ ಹೇಳ್ದೆ. ಆಗ ಅವನು ನೆಲಕ್ಕೆ ಬಿದ್ದು ಕಾಲು ಹೊಡ್ಕೊಂಡು ನಂದು ನಂದು ಅಂತ ಕಿರ್ಚಲು ಶುರು ಮಾಡ್ದ. ಜನರೆಲ್ಲ ನನ್ನ ಕಡೆ ನೋಡಿ ಕಣ್ಮುಚ್ಚದಂತೆ ಆಗಿದ್ದಾರೆ. ಕೆಲವರು ಅಂತೂ ತಿರಸ್ಕಾರದಿಂದ ನೋಡ್ತಾ ಇದ್ದಾರೆ. ನಾನೇನ್ ಮಾಡ್ದೆ ಅಂದ್ರೆ ಅಲ್ಲೇ ಕೂತು ಕಾಯೋಕೆ ಪ್ರಾರಂಭಿಸ್ದೆ, ಸುಮಾರು 2 ನಿಮಿಷಗಳ ಕಾಲ. ಆದ್ರೆ ಅದು ನನಗೆ 1 ಗಂಟೆ ತರ ಅನಿಸ್ತು. ನಾನು ಏನು ಪ್ರತಿಕ್ರಿಯಿಸಲಿಲ್ಲ. ಕೊನೆಗೆ ಅವನು ನನ್ನನ್ನು ನೋಡ್ದ. ನಾನು ಕೇಳ್ದೆ,
ನೀನ್ ಹೋಗೋದಕ್ಕೆ ಸಿದ್ಧಾನಾ? ಅವನು ಎದ್ದ. ನಾವು ಕೈ ಹಿಡಿದು ಹೊರಟ್ಬಿಟ್ವಿ. ನೀವು ಟೆರಿಬಲ್ ಟೋಸ್ ಅಂದ್ರೆ ಭಯಾನಕ 2 ವರ್ಷ ಎಂಬ ಪದವನ್ನ ಕೇಳಿರ್ಬೋದು. ಈ ವಯಸ್ಸಿನಲ್ಲಿ ಇಂಥ ಕೋಪದ ತೂರಾಟಗಳು ಸಾಮಾನ್ಯ. ಆಗಾಗ್ಗೆ ಇವು ಸಂಭವಿಸುತ್ತೆ. ಆದ್ರೆ ನಾವು ಶಾಂತವಾಗಿರ್ಬೇಕು. ನಿಯಂತ್ರಣ ತಪ್ಪಿಸ್ಕೊಳ್ಬಾರ್ದು. ಶಾಂತವಾಗಿ ನಿರ್ವಹಿಸಿದ್ರೆ ಮಕ್ಕಳು ಕೂಡ ಶಾಂತವಾಗ್ತಾರೆ. ಮಕ್ಕಳಿಗೂ ಇತರರಿಗೂ ಹಾನಿಯಾಗದೆ ಇದ್ರೆ ಇಂತಹ ಟೆಂಪರ್ ಟ್ಯಾಂಟ್ರಮ್ಗಳನ್ನ ಗಮನಿಸದೆ ಬಿಡುವಂಥದ್ದು ಉತ್ತಮ. ಇದರಿಂದ ಮಕ್ಕಳಿಗೆ ಈ ರೀತಿಯ ವರ್ತನೆಯಿಂದ ಅವಶ್ಯಕತೆ ಪೂರೈಸಕ್ಕೆ ಆಗಲ್ಲ ಎಂಬುದಾಗಿ ತಿಳಿಯುತ್ತೆ. ಆದ್ರೆ ಮಕ್ಕಳು ಅಥವಾ ನಾವೆಲ್ಲ ಯಾರನ್ನಾದ್ರೂ ಗಾಯಗೊಳಿಸಬಹುದಾದಂತ ಸ್ಥಿತಿಯಲ್ಲಿ ಇದ್ರೆ ಅಂತ ಸಂದರ್ಭದಲ್ಲಿ ನಿಮ್ಮ ಮಗುವನ್ನು ರಕ್ಷಿಸೋ ಮಾರ್ಗವನ್ನ ನೀವು ಕಂಡುಹಿಡಿಬೇಕು. ಮಗುವನ್ನು ಬಲವಾಗಿ ಹಿಡಿದ್ರೆ ಅವ್ರ ಕೋಪ ಇನ್ನಷ್ಟು ಜಾಸ್ತಿ ಆಗ್ಬೋದು. ಬದಲಿಗೆ ಹೊಡೆಯಲು ಅಥವಾ ಕಾಲು ಹೊಡೆಯಲು ಅಥವಾ ಕೋಪಗೊಳ್ಬೋದು. ಆದ್ರೆ ಅವರು ಯಾರನ್ನಾದ್ರೂ ಅಥವಾ ಪ್ರಾಣಿಗಳನ್ನಾದ್ರೂ ಗಾಯಗೊಳಿಸಬಾರ್ದು ಅನ್ನೋದನ್ನ ಬಹಳ ಖಚಿತಪಡಿಸ್ಕೊಳ್ಳಿ. ಇಂಥ ದುಶ್ಚೀಲನೆ ಅಥವಾ ಕೋಪದ ತೂರಾಟ ಪದೇ ಪದೇ ನಡೀತಾ ಇದ್ರೆ ಅಥವಾ 2 ವಯಸ್ಸಿನ ನಂತರವೂ ಸಹ ಇಂತಹ ವರ್ತನೆ ಮುಂದುವರೆದ್ರೆ ವೈದ್ಯರೊಂದಿಗೆ ಮಾತನಾಡಿ. ಇತರ ಹೆತ್ತವರೊಂದಿಗೆ ಕೂಡ ಚರ್ಚಿಸಿ. ಅವರು ನಿಮಗೆ ಉಪಯುಕ್ತವಾದಂತ ಸಲಹೆಗಳನ್ನು ಕೂಡ ಕೊಡಬಹುದು. ನಾವು ತಾಯಂದಿರಾಗಿ ನಮ್ಮ ಮಕ್ಕಳ ಜೊತೆ ಯಾವಾಗ್ಲೂ ಇರುವ ಅಗತ್ಯವಿದೆ. ವಿಶೇಷವಾಗಿ ಅವರು ಕೆಟ್ಟ ವರ್ತನೆ ಮಾಡ್ತಿರುವಾಗ. ಕೆಲವೊಮ್ಮೆ ಒಳ್ಳೆಯ ಮನಸ್ಸಿನಿಂದ ಮಗುವಿನ ಕೆಟ್ಟ ವರ್ತನೆಯನ್ನು ಎಷ್ಟು ಸಾಲದಾದ್ರೂ ಸರಿಪಡಿಸೋದು, ತುಂಬಾ ಸಡಿಲಿಸೋದಾಗಿರ್ತದೆ. ಆದ್ರೆ ನಾವು ಅವರ ಉತ್ತಮತೆಯನ್ನು ಅದನ್ನೂ ಮಾಡಬೇಕು. ಇದು ಪ್ರೀತಿಯ ಕಠಿಣ ಭಾಗವೇ ಹೊರತು ಅಲ್ವೇ? ಪ್ರೀತಿಯ ಪೋಷಕರು ತಮ್ಮ ಮಕ್ಕಳನ್ನು ಶಿಸ್ತಿನಿಂದ ನಡೆಸುವರು ಮತ್ತು ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಮಾದರಿಯಾಗಿರ್ಬೇಕು. ಇದೇ ಅಲ್ವೇ? ಹೌದು, ನೆನಪಿಡಿ, ಮಕ್ಕಳು ನಮ್ಮ ನಡತೆಗಳ ಮೂಲಕವೂ ಕಲಿತಾರೆ. ನಾವು ಮಾಡುವಂತ ಕೆಲಸಗಳನ್ನ ಅವರು ಅನುಕರಿಸ್ತಾರೆ. ನಾವು ಹೇಳುವ ಮಾತುಗಳನ್ನ ಅವರು ಪುನರಾವರ್ತಿಸ್ತಾರೆ. ನೀವು ಕೋಪಗೊಂಡಾಗ ಕೂಗಿದ್ರೆ, ಎಸೆಯುವಂತ ಕೆಲಸಗಳನ್ನ ಮಾಡಿದ್ರೆ ನಿಮ್ ಮಗು ಕೂಡ ಅದೇ ರೀತಿಯಲ್ಲಿ ವರ್ತಿಸುತ್ತೆ. ನಾವು ಮಕ್ಕಳನ್ನ ಬೆಳೆಸುತ್ತಿರುವಾಗ ನಮ್ಮ ನಡತೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಾವೇ ಟ್ಯಾಂಟ್ರಮ್ ಹೊಂದಬಾರ್ದು. ಅಂದ್ರೆ ಕೋಪಗೊಳ್ಳುವಾಗ ಆಕ್ರೋಶದಿಂದ ವರ್ತಿಸುವಂಥದ್ದನ್ನ ತೋರಿಸಬಾರ್ದು. ನಮ್ಮ ಮಕ್ಕಳು ನಿಷ್ಠಾವಂತರಾಗಬೇಕು ಅಂತ ನಾವು ಬಯಸಿದ್ರೆ ನಾವು ನಿಷ್ಠಾವಂತರಾಗಬೇಕು. ಅವರು ಸ್ವಚ್ಛತೆ ಮತ್ತು ಶಿಸ್ತಿನಿಂದ ಇರಬೇಕು ಅಂದ್ರೆ ನಾವು ಕೂಡ ಅದೇ ರೀತಿಯ ಉದಾಹರಣೆ ನೀಡಬೇಕು. ನನ್ಗನ್ಸ್ತದೆ, ಕೆಲವೊಮ್ಮೆ ಮಕ್ಕಳ ಅತಿಯಾದ ವರ್ತನೆಗಳನ್ನು ನೋಡಿದಾಗ ಹಾಸ್ಯಭಾವನೆ ಇರ್ಬೇಕಾಗ್ತದೆ. ಹೌದು, ಇದು ಒಂದು ಹಂತ. ಸುತ್ತು 2ನೇ ವರ್ಷಕ್ಕೆ ಬಂದಾಗ ಮಕ್ಕಳು ಎಲ್ಲವನ್ನ ಕೆಡೆಯುವುದಕ್ಕೆ, ಎಸೆಯುವುದಕ್ಕೆ ಇಷ್ಟಪಡುವಂತ ಹಂತ ಬರುತ್ತೆ. ನನ್ನ ಮಕ್ಕಳು ಎಲ್ಲ ಆಟಿಕೆಗಳನ್ನ, ಪಜಲ್ಗಳನ್ನ ಎಲ್ಲ ತೆಗೆದು ನೆಲದ ಮೇಲೆ ಹಾಕ್ತಾ ಇದ್ರು. ಆಟ ಆಡ್ಲಿಕ್ಕಲ್ಲ, ನೆಲದ ಮೇಲೆ ಹಾಕೋದಕ್ಕೆ. ಅವರು ಕೆಲವೊಮ್ಮೆ ನಮ್ಮ ಅಡಿಗೆ ಮನೆಯಲ್ಲಿರುವಂತ ಎಲ್ಲ ಪಾತ್ರೆಗಳನ್ನ ಕೆಳಗ್ ತಂದಿಡ್ತಾ ಇದ್ರು. ಪಾತ್ರೆಗಳು, ಬಾಣ್ಲೆಗಳು ಎಲ್ಲಂದ್ರೆ ಅಲ್ಲೂ ಚೆದರ್ಕೊಂಡಿರ್ತಾ ಇತ್ತು. ನಂತರ ಬರುತ್ತೆ ಡಮಾಲ್ ಅಂತ 2 ಪಾತ್ರೆಗಳನ್ನ ಒತ್ತಿಸಿ ಹಾಕಿದಾಗ ಬರುವಂತ ಶಬ್ದ ಅವ್ರಿಗೆ ತುಂಬಾ ಇಷ್ಟ. ಒಂದಿನ ನನ್ ಮಗಳು ಫ್ರಿಡ್ಜ್ ತೆರೆದು ಅದರಲ್ಲಿದ್ದಂತ ಎಲ್ಲಾ ತಿಂಡಿಗಳನ್ನ ನೆಲದ ಮೇಲೆ ಹಾಕ್ಬಿಟ್ಟಿದ್ದಾಳೆ. ಅಯ್ಯೋ, ಎಂತ ಅವಸ್ಥೆ! ನಾನ್ ನನ್ನ ಮಾತಿಗೆ ಹೇಳಿದಾಗ ಅವ್ರು ಹೇಳ್ತಾ ಇದ್ರು, ಕೇರನ್, ಸ್ವಲ್ಪ ನಗು, ಇದು ಸಹ ಕಳೆದೋಗುತ್ತೆ, ಇದು ಸಹ ಕಳೆದೋಗುತ್ತೆ. ಅವ್ರು ಬಹಳವಾಗಿ ಹೇಳ್ತಿದ್ದಂತ ಮಾತು ಅಂದ್ರೆ ಈ ಕೆಟ್ಟ ನಡವಳಿಕೆ. ಈ ರೀತಿಯ ನಡವಳಿಕೆ ಒಂದಾದ್ರೂ ದಿನ ಕಡಿಮೆ ಆಗತ್ತೆ ಅಂತ ಅರ್ಥ. ಮಕ್ಕಳು ಬೆಳೆದ್ಮೇಲೆ ಅವರು ಹೇಗೆ ನಡೆದುಕೊಳ್ಬೇಕು ಎಂಬುದನ್ನ ತಿಳ್ಕೊಳ್ತಾರೆ. ಈ ಮೊದಲಿನ ವರ್ಷಗಳು ಹಾದು ಹೋಗುತ್ತೆ. ನನ್ನ ಚಿಕ್ಕ ಮಕ್ಕಳಲ್ಲಿ ಇತ್ತೀಚೆಗೆ ಬೆಳೆದಂತ ಮಗು ಈಗ 11 ವರ್ಷ ಆಗಿದೆ. ನಾನು ಆ ಮೊದಲನೇ ದಿವಸ ಎಲ್ಲ ನೆನಪಿಸ್ಕೊಳ್ಳುವಾಗ ನನ್ನ ಹಳೆ ಎಲ್ಲ ಅಭ್ಯಾಸಗಳ ಬಗ್ಗೆ ಈಗ ನನಗೆ ಕೋಪ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವುಗಳನ್ನ ನಾನು ಮಿಸ್ ಮಾಡ್ತೀನಿ. ನನ್ನ ಕೈಯಲ್ಲಿ ಹಿಡಿದಿದ್ದಂತ ಆ ಚಿಕ್ಕ ಕೈ, ಓಡ್ತಿದ್ದಂತ ಆ ಚಿಕ್ಕ ಕಾಲುಗಳ ಧ್ವನಿ, ಯಾಕೆ ಅಂತ ಕೇಳ್ತಾ ಇದ್ದಂತ ಆ ಪುಟ್ಟ ಧ್ವನಿ, ಹೀಗೆಲ್ಲ ಇವಿಲ್ಲ. ಪಾತ್ರೆಗಳ ಡಮಾಲ್ ಡಮಾಲ್ ಅನ್ನುವಂತ ಶಬ್ದ ಕೂಡ ಮಿಸ್ ಮಾಡ್ತೀನಿ. ಅವರ ಕೂದಲಿಂದ ಬರ್ತಿದ್ದಂತ ಒಂದು ಘಮಘಮವಾದಂತ ಪರಿಮಳ, ಅವರ ಕೂದಲ ಮೇಲೆ ಇಡ್ತಿದ್ದಂತ ಆ ಚಿಕ್ಕ ಕೈಗುರುತುಗಳು, ಇವೆಲ್ಲ ನೆನಪಿಗೆ ಬರುತ್ತೆ. ಈ ದಿನಗಳು ತ್ವರಿತವಾಗಿ ಕಳೆದು ಹೋಗ್ತಾ ಇದೆ. ನಮ್ಮ ಮಕ್ಕಳು ದೇವರಿಂದ ಬಂದಂತ ಅಮೂಲ್ಯವಾದಂತ ಕೊಡುಗೆ. ನಾವು ಅವರನ್ನ ಬೆಳೆಸ್ತಾ ಇರುವಾಗ ಪ್ರೀತಿಯಿಂದ, ಸಹನೆಯಿಂದ
ಮತ್ತು ಜವಾಬ್ದಾರಿಯನ್ನ ಕಲಿಸಿ ಅವರನ್ನ ಗುರುತಿಸೋಣ. ನಿಮ್ಮ ಮನೆ ಹರ್ಷದಿಂದ ತುಂಬಿರ್ಲಿ, ನಿಮ್ಮ ಮನೆ ನಗುವಿನಿಂದ ಕಂಗೊಳಿಸಲಿ. ಪ್ರತಿದಿನ ಮಕ್ಕಳನ್ನ ಆರಿಸ್ಕೊಳ್ಳಿ, ಪ್ರತಿದಿನ ತಬ್ಕೊಳ್ಳಿ. ಆಗ ದೇವರು ನಿಮಗೆ ಕೊಟ್ಟಂತ ಅಮೂಲ್ಯ ಕೊಡುಗೆಗಳು ಆಗಿದ್ದಾರೆ. ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಬೆಳೆಸುವ ಬಹುತೇಕ ಅಭ್ಯಾಸಗಳು ಹಾನಿಕರವಾಗಿರೋದಿಲ್ಲ. ಸಾಮಾನ್ಯವಾಗಿ ಮಕ್ಕಳು ಅವುಗಳನ್ನು ಮರೆತು ಹೋಗ್ತಾರೆ. ಆದರೆ ಕೆಟ್ಟ ಅಭ್ಯಾಸಗಳು, ವಿಶೇಷವಾಗಿ ಮನೋಭಾವದಲ್ಲಿ, ಅವರು ದೊಡ್ಡವರಾಗುವಾಗ ತಮ್ಮನ್ನು ಮತ್ತು ಸುತ್ತಮುತ್ತಲೂ ಇರುವವರನ್ನು ಕೂಡ ಹಾನಿಗೊಳಿಸಬಹುದಾಗಿದೆ. ತಂದೆಯೊಬ್ಬರು ತಮ್ಮ ಮಕ್ಕಳನ್ನು ಸದಾ ಶಿಸ್ತಿನಿಂದ ನಡೆಸಲಿಲ್ಲ ಎಂಬುದನ್ನು ಭಾವನಾ ನಮ್ಮೊಂದಿಗೆ ಮಾತಾಡಲಿದ್ದಾರೆ. ನಮಸ್ಕಾರ. ನಿಮ್ ಜೊತೆಗೆ ಇರೋದು ನನಗೆ ಇನ್ನೂ ಸಂತೋಷವಾಗ್ತಾ ಇದೆ. ಶಿಸ್ತು ಈ ಪದವನ್ನ ನಾವು ಹೆಚ್ಚು ಇಷ್ಟಪಡೋದಿಲ್ಲ, ಯಾಕೆಂದ್ರೆ ಇದು ಹಲವಾರು ಬಾರಿ ನಕಾರಾತ್ಮಕ ಅನುಭವಗಳನ್ನೇ ನಮ್ಮಲ್ಲಿ ಉಂಟು ಮಾಡುತ್ತೆ. ಬಹುಶಃ ನಮ್ಮ ಬಾಲ್ಯದಲ್ಲಿ ನಮ್ಮ ಮನೆಯ ನಿಯಮವನ್ನು ಅಥವಾ ನಮ್ಮ ಸಮುದಾಯದ ನಿಯಮವನ್ನು ಉಲ್ಲಂಘಿಸಿದ್ರಿಂದ 2 ವಾರ ಫುಟ್ಬಾಲ್ ಪಂದ್ಯಕ್ಕೆ ಹೋಗಲು ಅನುಮತಿಸದೇ ಇದ್ದಂಥದ್ದು ಶಿಕ್ಷೆ ರೀತಿಯಲ್ಲಿ ನಮಗೆ ಶಿಸ್ತಿನ ಅರ್ಥ ಆಗಿರಬಹುದು, ಅಥವಾ ಇನ್ಯಾವುದಾದ್ರೂ ಶಿಕ್ಷೆಯ ರೂಪವೂ ಆಗಿರಬಹುದು. ಹಾ, ಹೀಗಾದ್ರೆ ಭಾವನಾ, ಯಾವ ತಂದೆ ತನ್ನ ಮಕ್ಕಳನ್ನ ಸದಾ ಶಿಸ್ತಿನಿಂದ ನಡೆಸಿರ್ಲಿಲ್ಲ? ದಾವೀದನು, ಹೌದು, ಹಳೆ ಒಡಂಬಡಿಕೆಯ ಕಾಲದ ಮಹಾನ್ ಪುರುಷರಲ್ಲಿ ಒಬ್ಬ ದಿಟ್ಟನಾದಂಥ ಅರಸನಾದಂಥ ದಾವೀದನ ಕತೆ ದೇವರ ವಾಕ್ಯವಾದಂಥ ಬೈಬಲ್ನಲ್ಲಿ ನಮಗೆ ಸಿಕ್ಕಿದೆ. ಕ್ರಿಸ್ತನು ಹುಟ್ಟುವುದಕ್ಕಿಂತ ಮೊದಲೇ 1000 ವರ್ಷಗಳ ಹಿಂದೆ ದಾವೀದನೆಂಬ ಅರಸ ಬದುಕ್ತಾ ಇದ್ದ. ದಾವೀದನು ಬಾಲ್ಯದಲ್ಲಿ ತನ್ನ ತಂದೆಯ ಕುರಿಗಳನ್ನ ಮೇಯಿಸ್ತಾ ಇದ್ದ. ಅವನೊಬ್ಬ ಶ್ರೇಷ್ಠ ಸಂಗೀತಗಾರನೂ ಆಗಿದ್ದ. ದೇವರನ್ನ ಪ್ರೀತಿಸ್ತಾ ಇದ್ರು, ಸದಾ ಸತ್ಯ ಮಾರ್ಗದಲ್ಲಿ ನಡೆಯಬೇಕೆಂದು ಬಯಸ್ತಾ ಇದ್ರು. ದೊಡ್ಡವನಾಗಿ ದಾವೀದನು ಶಕ್ತಿಶಾಲಿ ಶತ್ರುಗಳ ವಿರುದ್ಧ ಅನೇಕ ವಿಜಯಗಳನ್ನ ಸಾಧಿಸಿದಂತ ಪರಿಣಾಮಕಾರಿಯಾದಂಥ ರಾಜನಾಗಿದ್ದ. ಅವರು ಅನೇಕ ಸುಂದರ ಕೀರ್ತನೆಗಳನ್ನ ಬರೆದಿದ್ರು. ಇವುಗಳನ್ನ ಸತ್ಯವೇದದಲ್ಲಿ ಕೀರ್ತನೆಗಳು ಎಂಬಂತ ಗ್ರಂಥದಲ್ಲಿ ದಾಖಲಾಗಿದೆ. ಆದ್ರೆ ದಾವೀದನ ಕುಟುಂಬ ಜೀವನ ಶಾಂತಿಯುತವಾಗಿರ್ಲಿಲ್ಲ. ಅವರು ಹಲವು ಮದುವೆ ಮಾಡ್ಕೊಂಡಿದ್ರು. ಅದಲ್ಲದೆ ಅವರು ಬೇರೆ ರಾಜರ ಮಕ್ಕಳನ್ನ ಹೆಂಡತಿಯರಾಗಿ ಮಾಡ್ಕೊಂಡಿದ್ರು. ಅವರಿಗೆ ಬಹಳಷ್ಟು ಮಕ್ಕಳು ಸಹ ಇದ್ರು. ಒಂದು ಬಾರಿ ದಾವೀದನು ಯುದ್ಧಕ್ಕೆ ತನ್ನ ಸೇನೆಗೆ ನೇತೃತ್ವ ನೀಡಬೇಕಾಗಿದ್ದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಉಳಿತಾರೆ. ಒಮ್ಮೆ ತನ್ನ ಅರಮನೆಯ ಮೇಲ್ಛಾವಣಿಯಲ್ಲಿ ನಿಂತು ನೋಡ್ತಾ ಇದ್ದಾಗ ಒಂದು ಸೊಗಸಾದ ಹೆಂಗಸು ಸ್ನಾನ ಮಾಡ್ತಾ ಇರೋದನ್ನ ನೋಡ್ತಾರೆ. ಅವಳನ್ನು ಕಂಡಾಕ್ಷಣ ಆಕೆಯ ಮೇಲೆ ಆಸೆಗೆ ಒಳಗಾಗ್ತಾರೆ ಮತ್ತು ಆಕೆಯನ್ನ ಕರೆಸ್ತಾರೆ. ಅವನಿಗೆ ತಾನು ಏನು ಮಾಡ್ತಾ ಇದ್ದಾನೆಂಬುದನ್ನು ಆ ಕ್ಷಣದಲ್ಲಿ ಗೊತ್ತಾಗಿರ್ಲಿಲ್ಲ. ಇವು ಎಲ್ಲವೂ ನಿಯಂತ್ರಣ ರಹಿತ ಕ್ರಿಯೆಗಳಾಗಿದ್ದವು. ಅವನು ನೋಡಿದ್ದನ್ನ, ತಾನು ಬಯಸಿದ್ದನ್ನ, ಬಯಸದೇ ಇದ್ದದನ್ನ ಎಲ್ಲವನ್ನೂ ಪಡೆದ. ಆಕೆ ಹೆಸರು ಬೇತ್ಷೆಬ. ಇವಳು ಊರಿಯನ ಹೆಂಡತಿ. ಅವನು ದಾವೀದನ ನೇತೃತ್ವದ ನಾಯಕರಲ್ಲಿ ಒಬ್ಬನಾಗಿದ್ದ. ದಾವೀದನು ಬೇತ್ಷೆಬಾವೊಂದಿಗೆ ಸಂಬಂಧ ಹೊಂದಿದ ನಂತರ ಅವಳು ಗರ್ಭಿಣಿಯಾಗ್ತಾಳೆ. ಹೀಗಾಗಿ ದಾವೀದನ ಪಾಪ ಇನ್ನಷ್ಟು ಹೆಚ್ಚಾಯಿತು. ಬೇತ್ಷೆಬಾವನ್ನು ತೆಗೆದುಕೊಂಡದ್ದಷ್ಟೇ ಅಲ್ಲ, ಊರಿಯಾನ ಸಹ ಯುದ್ಧದಲ್ಲಿ ಕೊಲೆಯಾಗುವಂತೆ ಮಾಡ್ತಾರೆ. ಇದರಿಂದ ದೇವರು ದಾವೀದನನ್ನ ಶಿಸ್ತಿಗೆ ಒಳಪಡಿಸಬೇಕಾಗಿತ್ತು. ಬೇತ್ಷೆಬಾಳ ಮಗು ಜನನದ ಸಮಯದಲ್ಲೇ ಸತ್ಹೋಯ್ತು. ಆ ನಂತರವೂ ದಾವೀದನ ಜೀವನದಲ್ಲಿ ಬಹಳ ದುಃಖ ಬಂತು. ದಾವೀದನು ತನ್ನ ಪಾಪವನ್ನ ಒಪ್ಪಿರಲಿಲ್ಲ. ಆಗ ಪ್ರವಾದಿಯಾದಂಥ ನಾತಾನನು ಬಂದನು ಮತ್ತು ಅವನ ಪಾಪವನ್ನು ತೋರಿಸಿದಾಗ ಮಾತ್ರ ದಾವೀದನು ತನ್ನ ತಪ್ಪಿಗೆ ತುಂಬಾ ಪಶ್ಚಾತ್ತಾಪ ಪಟ್ಟನು ಮತ್ತು ದೇವರ ಕ್ಷಮೆಯನ್ನ ಕೇಳಿದನು. ಆದ್ರೆ ಆ ಪಾಪದ ಪರಿಣಾಮಗಳನ್ನ ಅನುಭವಿಸಬೇಕಾಯಿತು. ದಾವೀದನ ಕುಟುಂಬದ ಜೀವನದ ಬಗ್ಗೆ ನಾವು ಹೆಚ್ಚಾಗಿ ಕೇಳಿಲ್ಲ. ಆದ್ರೆ ಒಂದು ವಿಷಯ ನಮಗೆ ತಿಳಿದಿದೆ. ಅವನು ಮೊದಲ ಹೆಂಡತಿಯೊಂದಿಗೆ ಬಹಳ ಗಲಾಟೆ ಇತ್ತು ಅಂತ. ಅವಳು ಅವನನ್ನ ಬಿಟ್ಟುಬಿಟ್ಟಿದ್ಲು. ದಾವೀದನು ಬಹಳ ದುಃಖ ಅನುಭವಿಸಿದ, ವಂಚಿತನಾಗಿ ಭಾಸವಾಯಿತು. ಸಾಧ್ಯ ಇರುವಂತೆ ಎಲ್ಲ ಯುದ್ಧಗಳಲ್ಲಿ ತೊಡಗಿಕೊಂಡಿದ್ದ ಕಾರಣ ಅವನ ಕುಟುಂಬ ಜೀವನ ಹಾಳಾಗಿರ್ಬೋದು ಅನ್ಕೊಳ್ತೀನಿ. ಮನೆಯಲ್ಲಿಯೂ ಶಿಸ್ತಿಲ್ಲದಂತೆ ತೋರ್ತಾ ಇದೆ. ಅವನ ಮೊಟ್ಟ ಮೊದಲ ಪುತ್ರ ಅಮ್ನೋನನು, 3ನೇ ಮಗನಾದಂಥ ಅಬ್ಷಾಲೋಮು ಕೂಡ ತಮ್ಮ ತಂದೆಯಂತೆಯೇ ನಡ್ಕೊಂಡ್ರು. ಅವರು ಬಯಸಿದ್ದೇನೇ ಆಗ್ಲಿ, ಅವರು ಪಡಿಬೇಕಾದ್ರೆ ಯಾರನ್ನಾದ್ರೂ ಬಳಸಿದ್ರು.
ಅವರು ಬೇರೆಯವರ ಮೇಲೆ ಅತಿಕ್ರಮ ಎಸಗುವುದಕ್ಕೂ ಸಿದ್ಧರಾಗಿದ್ರು. ಇನ್ಮುಂದೆ ನಿಮಗೆ ಆಗಿದ್ದನ್ನ ಹೇಳ್ತೀನಿ. ಹೃದಯವ ನೀನು ನಂಬದಿರು, ವಂಚನೆ ಮಾಡುವ ಗುಣ ಹೊಂದಿದೆ. ಸ್ವಬುದ್ಧಿಯನ್ನೇ ಆತುಕೊಳ್ಳದೆ ಕರ್ತನನ್ನು ಆತುಕೊಂಡಿರು. ಹೃದಯವ ನೀನು ನಂಬದಿರು, ವಂಚನೆ ಮಾಡುವ ಗುಣ ಹೊಂದಿದೆ. ಸ್ವಬುದ್ಧಿಯನ್ನೇ ಆತುಕೊಳ್ಳದೆ ಕರ್ತನನ್ನು. ಅಮ್ನೋನನು ತನ್ನ ತಂಗಿಯಾದ ತಾಮಾರನ್ನ ತುಂಬಾ ಪ್ರೀತಿಸ್ತಾ ಇದ್ದ. ಆದ್ರೆ ಅವಳನ್ನ ಪಡೆಯಲಾರದೆ ತುಂಬಾ ಕುಗ್ಗೋಗಿದ್ದ. ಆಗ ಅವನ ಗೆಳೆಯನೊಬ್ಬನು ಅವನಿಗೆ ಸನ್ನೆ ಕೊಟ್ಟು, ನೀನು ಅಸ್ವಸ್ಥನಾಗಿರುವಂತೆ ನಟಿಸು ಮತ್ತು ದಾವೀದನಿಗೆ ತಾಮಾರ್ ನನ್ನ ಕೋಣೆಯಲ್ಲಿ ಊಟ ತಯಾರಿಸ್ಲಿ ಎಂದು ಹೇಳು ಅಂತ ಅಂದ. ದಾವೀದನು ಸಹ ಒಪ್ಕೊಂಡ. ಅಮ್ನೋನ್ ತಾಮಾರನ್ನ ತನ್ನ ಹೆಂಡತಿಯಾಗಿ ಕೇಳೋದಕ್ಕೆ ಕಾಯ್ಲಿಲ್ಲ. ಆಚರಣೆಗಳು ಸಂಪ್ರದಾಯಗಳನ್ನು ಪಾಲಿಸ್ಲಿಲ್ಲ. ಅವಳನ್ನು ಅಲ್ಲೇ ತಕ್ಷಣವೇ ಬಲವಂತವಾಗಿ ಬಳಸ್ಕೊಂಡ. ಅವನ ಪ್ರೀತಿ ಕ್ಷಣಾರ್ಧದಲ್ಲಿಯೇ ದ್ವೇಷವಾಗಿ ಬಿಟ್ಬಿಡ್ತು. ಇದನ್ನೆಲ್ಲ ತಾಮಾರ್ ಸಹೋದರನಾಗಿದ್ದಂತ ಅಬ್ಷಾಲೋಮ್ ತಿಳಿದುಕೊಂಡ. ಅವನು ಬಹಳ ಕೋಪಗೊಂಡ. ಪ್ರತೀಕಾರವೇ ಅವನ ಮನಸ್ಸಿನಲ್ಲಿ ಓಡುತ್ತಾ ಇದ್ದಂತಾಯ್ತು. ಆದ್ರೆ ತಾನು ಏನಾದ್ರೂ ಕಾಯ್ಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿದ್ದ. ಸರಿಯಾದ ಸಮಯ ಬಂದ್ರೆ ಅಮ್ನೋನನನ್ನು ಕೊಲ್ಲುವಂತ ಯೋಚನೆ ರೂಪಿಸಿದ. ದಾವೀದನಿಗೆ ಈ ಘಟನೆ ತಿಳಿದಾಗ ಅವನು ಕೋಪಗೊಂಡಿದ್ರೂ ಮಗನ ಮೇಲೆ ಶಿಸ್ತು ವಿಧಿಸಲು ಅಥವಾ ತಂದೆಯಾಗಿ ಹೊಣೆಯನ್ನ ನಿರ್ವಹಿಸಲು ವಿಫಲರಾದ್ರು. ಅಬ್ಷಲೋಮ್ ಬಹಳ ಶ್ರೇಷ್ಠವಾಗಿ ರೂಪವಂತನಾಗಿದ್ದ. ಅವನ ತಲೆಯ ಕೂದಲು ಬಹಳ ಚೆನ್ನಾಗಿದ್ದು ಅದರಿಂದ ಅವನು ಬಹಳ ಹೆಮ್ಮೆ ಪಡ್ತಾ ಇದ್ದ. ದಾವೀದನು ಅವನನ್ನು ಬಹಳ ಪ್ರೀತಿಸ್ತಾ ಇದ್ರು. ಬಹುಶಃ ಮೂರನೇ ಮಗನ ಮೇಲೆ ಗಾಢ ಪ್ರೀತಿಯಿಂದಲೇ ದಾವೀದನು ತನ್ನ ಮಕ್ಕಳಿಗೆ ಶಿಸ್ತು ವಿಧಿಸರಲ್ಲಿ ತಪ್ಪು ಮಾಡಿದ್ನೋ ಏನೋ. ಅಮ್ನೋನ್ ಇಂಥ ಘೋರವಾಗಿ ವರ್ತಿಸಿದಾಗ ದಾವೀದನು ಏನೂ ಮಾಡ್ಲಿಲ್ಲ. ಅಬ್ಷಾಲೋಮ್ ಯಾವ ರೀತಿಯಲ್ಲಿ ಪ್ರತೀಕಾರ ತಯಾರಿಸುತ್ತಿದ್ದನೆಂಬುದನ್ನು ಅರಿಯಲಿಲ್ಲ. 2 ವರ್ಷಗಳ ನಂತರ ಅಬ್ಷಾಲೋಮ್ ತನ್ನ ಸಹೋದರರನ್ನ ಕುರಿ ಕತ್ತರಿಸುವಂತ ಜಾಗಕ್ಕೆ ಕರೆದು ಅಲ್ಲಿ ತನ್ನ ಹುಡುಗರಿಗೆ ಅಮ್ನೋನನನ್ನ ಕೊಲ್ಲುವಂತೆ ಆದೇಶಿಸ್ತಾನೆ. ತಾಮಾರ್ ಮೇಲೆ ನಡೆದಂತ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅಬ್ಷಾಲೋಮ್ ಇತರ ತನ್ನ ಸಹೋದರರು ಜೀವ ಭಯದಿಂದ ಓಡ್ ಹೋಗ್ತಾರೆ. ಅಬ್ಷಾಲೋಮ್ ಕೂಡ ಪಲಾಯನ ಮಾಡ್ತಾರೆ. ಆತನ ಮಗಳನ್ನ ಹೊಂದಿದ್ದವರ ಮನೆಯಲ್ಲಿಯೇ 3 ವರ್ಷಗಳ ಕಾಲ ಅವರು ಆಶ್ರಯ ಪಡೀತಾರೆ. ಇದನ್ನೆಲ್ಲ ನೋಡಿ ದಾವೀದನು ತನ್ನ ಮಕ್ಕಳಿಗಾಗಿ ಬಹಳ ಶೋಕ ಪಡ್ತಾರೆ. ಇನ್ನೂ 2 ವರ್ಷಗಳ ನಂತರ ಅಬ್ಷಾಲೋಮ್ ಮತ್ತೊಂದು ಚಟುವಟಿಕೆಗೆ ತೊಡಗ್ತಾರೆ. ಈ ಬಾರಿ ಅವನು ತಾನೇ ರಾಜನಾಗ್ಬೇಕೆಂದು ನಿರ್ಧರಿಸ್ತಾರೆ. ತಂದೆ ಇನ್ನೂ ಜೀವಂತವಾಗಿದ್ರು ಸಹ ಶಾಂತಿಯುತವಾಗಿ ಸಂಯಮದಿಂದ ಅಂದ್ರೆ ನಿಖರವಾಗಿ ತನ್ನ ಯೋಜನೆಗಳನ್ನ ರೂಪಿಸ್ತಾ ಇದ್ದ. ದಾವೀದನಿಗೆ ಈ ವಿಷಯದಲ್ಲಿ ಸಂದೇಹ ಹುಟ್ಟಿದಂತಿತ್ತು. ಆತನು ತನ್ನ ಪ್ರಾಣದ ಭಯದಿಂದ ಯೆರೂಸಲೇಮನ್ನ ಬಿಟ್ಟು ಓಡಿ ಹೋಗೋ ತನಕ. ಅಬ್ಷಾಲೋಮ್ನ ಅಂತ್ಯ ಬಹಳ ದುಃಖದಾಯಕವಾಗಿತ್ತು. ಯುದ್ಧದಲ್ಲಿ ಸೋತ್ ಹೋಗಿ ಆತನು ಒಂದು ಕುದುರೆಯ ಮೇಲೆ ಓಡ್ತಾ ಇದ್ದ. ಅವನು ಬಹಳವಾಗಿ ಇಷ್ಟಪಡುವ ಹೆಮ್ಮೆ ಪಡುವಂತ ಸುಂದರವಾದಂತ ಕೂದಲು ಮರದ ಕೊಂಬೆಗಳಿಗೆ ತಗಲ್ತು. ಅವನು ಗಾಳಿಯಲ್ಲಿ ನೇತು ಹಾಕಿಕೊಂಡವನಂತೆ ಹಾರಾಡ್ತಾ ಇದ್ದ. ಆಗ ದಾವೀದನ ಒಬ್ಬ ಸೇನಾಧಿಪತಿ ಅವನನ್ನ 3 ಈಟಿಗಳಿಂದ ಕೊಲ್ತಾರೆ. ಮತ್ತೊಮ್ಮೆ ದಾವೀದನು ಆತನ ಮರಣಕ್ಕೆ ಗಾಢವಾಗಿ ದುಃಖಪಟ್ಟ. ದಾವೀದನ ಕುಟುಂಬ ಜೀವನದ ಬಗ್ಗೆ ನಾವು ಚಿಂತಿಸೋಣ. ಈಗಾಗ್ಲೇ ನಾನು ಹೇಳಿದಂತೆ ದಾವೀದನು ಬಹುಶಃ ತನ್ನ ದೇಶದ ಆಡಳಿತದ ಕಾರ್ಯಗಳಲ್ಲಿ ಮತ್ತು ಯುದ್ಧದ ಜವಾಬ್ದಾರಿಗಳಲ್ಲಿ ತೊಡಗಿಕೊಂಡಿದ್ರು. ತನ್ನ ಕುಟುಂಬ ಜೀವನದಲ್ಲಿ ಸಾಕಷ್ಟು ತೊಡಗಿಕೊಳ್ಳಲಿಕ್ಕೆ ಆಗ್ಲಿಲ್ಲ. ಅವನ ಮಕ್ಕಳು ಪರಸ್ಪರ ಸ್ಪರ್ಧೆ ಮತ್ತು ವೈರತ್ವದಲ್ಲಿ ಮುಳುಗಿ ಹೋದ್ರೂ ಅವನದನ್ನ ನಿಲ್ಲಿಸ್ಲೇ ಇಲ್ಲ. ಸಮಸ್ಯೆಗಳು ಹೀಗೆ ಕಚ್ಚಿ ಕೂಡಲೇ ಸಾಧ್ಯ ಆಗಿದೆ ಅಂತ ತೋರಿಸುತ್ತೆ. ಅವನು ತನ್ನ ಮಕ್ಕಳನ್ನ ಸರಿಯಾಗಿ ಮಾರ್ಗದರ್ಶನ ಮಾಡ್ಲಿಕ್ಕೆ, ಶಿಸ್ತು ಮಾಡ್ಲಿಕ್ಕೆ, ತಿದ್ದುವುದಕ್ಕೆ ವಿಫಲರಾದ್ರು. ಇಂದು ನಾವು ಪಾಲಕರಾಗಿ, ಪೋಷಕರಾಗಿ ಬಹಳ ಗಮನವಿಟ್ಟು ಕೇಳಬೇಕಾದಂತ ಒಂದು ಮಹತ್ವವಾದಂತ ಪಾಠ ಏನಂದ್ರೆ, ಮಗುವಿಗೆ ಪ್ರೀತಿಯ ಜೊತೆಗೆ ಶಿಸ್ತು ಬಹಳ ಅಗತ್ಯ. ದಾವೀದನು ತೋರಿಸಿದಂತ ಪ್ರೀತಿ
ಅನಿವಾರ್ಯ ಆಗಿದ್ರೂ ಶಿಸ್ತಿನ ಕೊರತೆಯಿಂದಾಗಿ ಅವನ ಕುಟುಂಬದಲ್ಲಿ ಬಹಳ ದುಃಖಮಯ ಘಟನೆಗಳು ನಡೆಯುತ್ತೆ. ಎಲ್ಲ ಮಕ್ಕಳಿಗೂ ಮಾರ್ಗದರ್ಶನ ಮತ್ತು ಶಿಸ್ತು ಬೇಕಾಗತ್ತಲ್ವೇ? ಯಾವ ಮಗುವು ಸದಾ ಸರಿ ಕೆಲಸ ಮಾಡೋದು ಸ್ವತಃ ಸಾಧ್ಯವಿಲ್ಲ. ಒಬ್ಬ ಪಾಲಕರಾಗಿ ನಮಗಿರುವಂತ ಮಹತ್ವದ ಹೊಣೆಗಾರಿಕೆ ಅಂದ್ರೆ ನಮ್ಮ ಮಕ್ಕಳಿಗೆ ಸೂಕ್ಷ್ಮವಾದಂಥ ರೀತಿಯಲ್ಲಿ ಪ್ರತಿಸ್ಪಂದಿಸಲು ತರಬೇತಿ ನೀಡೋದು. ಎಲ್ಲವನ್ನ ತಕ್ಷಣವೇ ಹುಡುಕುವುದು, ಬೇಕಾದಷ್ಟು ಸಿಗುವುದು ಸಾಧ್ಯವಿಲ್ಲ ಎಂಬಂತ ಸತ್ಯವನ್ನ ಅವ್ರಿಗೆ ತಿಳಿಸ್ಬೇಕು. ಕೆಲವರು ಮಕ್ಕಳನ್ನ ಸುಲಭವಾಗಿ ಮಾರ್ಗದರ್ಶನ ಮಾಡಬಹುದು, ಆದ್ರೆ ಕೆಲವೊಬ್ರು ಬಹಳ ಬಲವಾದಂಥ ಮನಸ್ಸನ್ನ ಹೊಂದಿರ್ತಾರೆ. ತಮ್ಮ ಮಾತು, ತಮ್ಮ ಇಚ್ಛೆ, ತಮ್ಮ ದಾರಿ ಎಂದು ಹಠ ಮಾಡ್ತಾರೆ. ದಾವೀದನು ಅನೇಕ ವರ್ಷಗಳ ಹಿಂದೆ ತಪ್ಪು ಮಾರ್ಗದಲ್ಲಿ ನಡೆಯದೆಯೇ ಹಾಗೆಯೇ ಅವನ ಮಕ್ಕಳು ಅಮ್ನೋನು ಮತ್ತು ಅಬ್ಷಾಲೋಮು ಕೂಡ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ರು. ಆದರೆ ದಾವೀದನು ಕೊನೆಗೆ ತನ್ನ ತಪ್ಪುಗಳನ್ನು ಅರಿತುಕೊಂಡನು ಮತ್ತು ದೇವರ ಸಮ್ಮುಖದಲ್ಲಿ ಅಂಗೀಕರಿಸಿ ಕ್ಷಮೆ ಯಾಚಿಸ್ತಾರೆ. ದೇವರು ಸಹ ಆತನನ್ನ ಕ್ಷಮಿಸ್ತಾರೆ. ಆದ್ರೆ ಶಿಸ್ತು ಇಲ್ಲದೆ ಇರುವಂತ ಕಾರಣದಿಂದಾಗಿ ಎಲ್ಲ ದುಷ್ಪರಿಣಾಮಗಳು ದಾವೀದನ ಜೀವಿತದಲ್ಲಿ ಉಳಿದುಕೊಂಡೇ ಇದ್ವು. ಪಾಲಕರಾಗಿರುವಂಥದ್ದು ಸುಲಭ ಅಲ್ಲ. ದಾವೀದನು ತನ್ನ ಮಕ್ಕಳಿಗೆ ಪಾಠ ಕಲಿಸಬೇಕಾಗಿದ್ದಾಗ ಅವರ ಇಚ್ಛೆಗಳಿಗೆ ಮಾತ್ರ ದಾಸನಾಗಿ ಬಡಾಯಿ ಮಾಡ್ತಾನೆ ಬೆಳೆಸ್ದ. ಅವನು ತನ್ನ ಜೀವನದ ಪಾಠಗಳನ್ನ ಮಕ್ಕಳೊಂದಿಗೆ ಹಂಚ್ಕೊಳ್ಬೇಕಾಗಿತ್ತು. ನಾವು ಪಾಲಕರಾಗಿ ನಿತ್ಯವೂ ತೀರ್ಮಾನಗಳನ್ನ ತೆಗೆದುಕೊಳ್ತೇವೆ. ಅಷ್ಟರಲ್ಲಿ ನಮ್ಮ ಸ್ವಂತ ಬುದ್ಧಿ ಸಾಕಾಗದೇ ಇರುವಂತ ಸಮಯಗಳು ಬರುತ್ತೆ. ಆದ್ರೆ ದೇವರ ವಾಕ್ಯ ನಮಗೆ ಆಶ್ವಾಸನೆ ನೀಡುತ್ತೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಈಗ ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆಯಿಂದ ಕೇಳೋಣವೇ? ಪ್ರಾರ್ಥನೆ. ತಂದೆ ದೇವರೇ, ನೀನು ನಮ್ಮೆಲ್ಲರಿಗೂ ಜ್ಞಾನ ನೀಡುವುದಾಗಿ ವಾಗ್ದಾನ ಮಾಡಿದೆಯಲ್ಲ, ಈಗಲೇ ನಾವು ನಿನ್ನ ಬಳಿಗೆ ಬಂದು ಕೇಳುತ್ತೇವೆ. ನಮ್ಮ ಮಕ್ಕಳಿಗೆ ಪ್ರೀತಿ, ಮಾರ್ಗದರ್ಶನ ಮತ್ತು ಶಿಸ್ತನ್ನು ನೀಡುವಲ್ಲಿ ನಾವು ಹೇಗೆ ನಡೆದುಕೊಳ್ಬೇಕು ಎಂಬಂಥ ಜ್ಞಾನವನ್ನ ದಯವಿಟ್ಟು ನೀಡು. ನಿನ್ನ ಚಿತ್ತಕ್ಕೆ ಅನುಸಾರವಾಗಿ ನಾವು ಪಾಲಕರಾಗಿ ಬದುಕುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ಧನ್ಯವಾದಗಳು ಭಾವನಾ, ಮತ್ತು ನಿಮಗೂ ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಜೊತೆಯಲ್ಲಿ ಇದ್ದದಕ್ಕಾಗಿ ನಮ್ಮ ಸಮಯವನ್ನು ನೀವು ಆನಂದಿಸಿದ್ದೀರೆಂದು ಆಶಿಸ್ತೇನೆ. ಇನ್ನು ಈಗ ನಮಗೆ ನೀವು ಬೀಳ್ಕೊಡುವ ಸಮಯ. ನಂಬದಿರು, ವಂಚನೆ ಮಾಡುವ ಗುಣ ಹೊಂದಿದೆ. ಸ್ವಬುದ್ಧಿಯನ್ನೇ ಆತುಕೊಳ್ಳದೆ ಕರ್ತನನ್ನು ಆತುಕೊಂಡಿರು. ಹೃದಯವನಿ ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸನರ್ಸ್ ಫೀಡ್ಬ್ಯಾಕ್ @gmail.com ಅಥವಾ ವಾಟ್ಸಪ್, SMS, ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 8523047990. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.